ನಮಸ್ತೆ ಬಂಧುಗಳೇ, ತಮ್ಮೆಲ್ಲರಿಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇಂಟ್ರೆಸ್ಟಿಂಗ್ ಎಪಿಸೋಡ್ ಯಾಕೆ ಅಂತ ಹೇಳಿದ್ರೆ, ಯಾವ ಗ್ರಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ ಇದೆ, ಈ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ಮೋದಿಯವರು ಒಂದು ಮಾತು ಹೇಳಿದ್ರು. ಇವತ್ತು ಕಾಂಗ್ರೆಸ್ ಅವರೇ ಸೇರಿಕೊಂಡು ಕಾಂಗ್ರೆಸ್ನ ಸಮಾಧಿ ಮಾಡ್ತಾ ಇದ್ದಾರೆ. ಇದಕ್ಕೇನು ಬಿ ಜೆ ಪಿಯವರು ಬೇಡ, ಬೇರೆ ಯಾರೂ ಬೇಡ. ಕಾಂಗ್ರೆಸ್ ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತಾಡಿರ್ತಕ್ಕಂತಹ ಒಂದು ಆಡಿಯೋ ಜೊತೆಗೆ ವಿಡಿಯೋ ಕೂಡ ರಹಸ್ಯವಾಗಿ ಅದು ಕ್ಯಾಪ್ಚರ್ ಆಗಿದೆ. ಪಾರ್ಲಿಮೆಂಟ್ ಹತ್ರ ನಿಂತ್ಕೊಂಡು ಅದೇ ಭವನದೊಳಗಡೆ ಆವರಣದಲ್ಲೇ ತಮ್ಮ ಉತ್ತರ ಪ್ರದೇಶದ MP ಇಮ್ರಾನ್ ಮಸೂದ್ ಇವ್ರ ಜೊತೆ ಮಾತಾಡ್ತಾ ಖರ್ಗೆ ಅವರು ಆಡಿರ್ತಕ್ಕಂಥ ಮಾತು, ಅವರ ಪಕ್ಷದ ಬಗ್ಗೆ ಆಡಿರ್ತಕ್ಕಂಥ ಮಾತು ಇವತ್ತು ಭಾಳ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆನೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟುಬಿಟ್ಟಿದೆ. ನಮಗೇನೂ ಡೌಟ್ ಇಲ್ಲ, ಭಾಳ ವರ್ಷ ಇರಲ್ಲ, ಆದರೆ ಅಟ್ಲೀಸ್ಟ್ ಅದನ್ನು ನೆಚ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಇದಕ್ಕೇನೋ ಒಂದು ಭವಿಷ್ಯ ಇದ್ದೇ ಇದೆ, ಸ್ವಲ್ಪ ದಿವಸನಾದ್ರೂ ಉಳಿಯುತ್ತೆ ಅಂದ್ಕೊಂಡಿದ್ರು. ಆದರೆ ಅದರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಿಬಿಟ್ರೆ ಅವರೆಲ್ಲೇ ಹೊಡೆದೋಗುತ್ತೆ. ಆ ಆಡಿಯೋ ಕ್ಲಿಪ್ನ ಕ್ಲೀನಾಗಿ ತೋರಿಸ್ತೀವಿ, ಕೇಳಿಸ್ಕೊಳ್ಳಿ. उसको आने मत दो, वो एक बार आएगा वो तो खत्म हो जाएगा, नेशनल पार्टी नहीं है, लेकिन हमको खत्म करके जाएगा। कौन? हैदराबाद। हैदराबाद के 3 चीजें मालूम है, एक शेरवानी, एक बिरयानी, एक परेशानी। मैं सर के साथ मिलूंगा तो फोटो खींच देंगे, वीडियो बना देंगे. ಅದ್ರಲ್ಲಿ ಏನು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಹೇಳಿದ್ರೆ, ಉಸ್ಕೋ ಗುಸ್ನೆ ಮತ್ ದೇನಾ, ಓ ಆಯೇಗಾ ಓ ತೋ ಖತಮ್ ಹೋ ಜಾಯೇಗಾ, ಕ್ಯೋಂಕಿ ಓ ನ್ಯಾಷನಲ್ ಪಾರ್ಟಿ ನಹಿ ಹೈ, ಲೇಕಿನ್ ಹಮ್ಕೋ ಖತಮ್ ಕರ್ಕೆ ಜಾಯೇಗಾ. ಆಗ ಇಮ್ರಾನ್ ಮಸೂದ್ ಕೇಳ್ತಾರೆ ಕೌನ್ ಹೈ ವೋ ಅಂತೇಳಿ. ಓ ಹೈದರಾಬಾದಿ, ಹೈದರಾಬಾದ್ ಮೇ 3 ಚೀಸ್ ಫೇಮಸ್ ಹೈ, ಶೇರ್ವಾನಿ, ಬಿರಿಯಾನಿ ಔರ್ ಪರೇಶಾನಿ. ಸುಮಾರು 140 ವರ್ಷ ಇತಿಹಾಸ ಇರತಕ್ಕಂತಹ ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಒಂದು ಸಣ್ಣ ಪಾರ್ಟಿಯ ಒಬ್ಬ MP ಬಗ್ಗೆ, ಅಸಾವುದ್ದೀನ್ ಒವೈಸಿ ಬಗ್ಗೆ, ಇವನು ಬಂದರೆ ನನ್ನ ಪಕ್ಷನೇ ಮುಳುಗಿಸ್ಬಿಡ್ತಾನೆ, ನಮ್ಮ ಪಕ್ಷಕ್ಕೆ ಭವಿಷ್ಯನೇ ಇರಲ್ಲ ಅಂತ ಹೆದರ್ಕೊಂಡು ಅವರದೇ ಪಕ್ಷದ MPಗೆ ಅವ್ರನ್ನ ಒಳಗಡೆಗೆ ಸೇರಿಸ್ಬಿಡ, ಉತ್ತರ ಪ್ರದೇಶ ಒಳಗಡೆಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಆ ಪಕ್ಷಕ್ಕೆ ಭವಿಷ್ಯ ಇದೆ ಅನಿಸುತ್ತಾ? ಬೇರೆ ಯಾವುದಾದ್ರು ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಈ ಥರ ಮಾತಾಡಿದರೆ ಅವ್ರನ್ನ ಫಸ್ಟ್ ಪಕ್ಷದಿಂದ ಸಸ್ಪೆಂಡ್ ಮಾಡಿಬಿಡೋರು, ನಿನಗೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಅಂತೇಳಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೇನೇ ಅವರ ಪಕ್ಷದ ಮೇಲೆ ನಂಬಿಕೆ ಇಲ್ಲ, ಎಷ್ಟು ದಿನ ಉಳಿಯುತ್ತೋ ಅಂತ ಗೊತ್ತಿಲ್ಲ. ಒಬ್ಬ ಓವೈಸಿ ಯಾವುದೋ ದೂರದ ಹೈದರಾಬಾದಲ್ಲಿ ಕೂತಿರ್ತಕ್ಕಂಥ ಒಬ್ಬ MP ಒಂದು ರಾಜ್ಯದಲ್ಲೂ ಆಡಳಿತದಲ್ಲಿಲ್ಲ, ಅಲ್ಲಿ ಇಲ್ಲಿ ಸಣ್ಣ ಮುನ್ಸಿಪಲ್ಗಳು ಬಿಟ್ಬಿಟ್ರೆ ಅಧಿಕಾರನೇ ಗೊತ್ತಿಲ್ಲ. ಅಂತಹ ಒಬ್ಬ ವ್ಯಕ್ತಿಗೆ ಹೆದರ್ಕೊಂಡು ನನ್ನ ರಾಷ್ಟ್ರೀಯ ಪಕ್ಷ ಮುಳುಗೋಗುತ್ತೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಹೇಗಿರಬೇಕು? ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇವತ್ತು ಇಡೀ ಕಾಂಗ್ರೆಸ್ ನಿಂತಿರೋದು ಮುಸಲ್ಮಾನರ ಓಟ್ ಮೇಲೆ ಅಂಥೇಳಿ ಖರ್ಗೆಜಿಯವರು ಸ್ಪಷ್ಟವಾಗಿ ಹೇಳ್ತಾವ್ರೆ. ಓವೈಸಿ ಬಂದು ಮುಸಲ್ಮಾನ್ ಓಟ್ಗಳನ್ನು ಸ್ಪ್ಲಿಟ್ ಆದರೆ ನಾವು ಮುಳುಗೋಗ್ತೀವಿ, ಹಮ್ಕೋ ಖತಮ್ ಕರ್ಕೆ ಜಾಯೇಗಾ. ನೋಡಿ, ಉತ್ತರ ಪ್ರದೇಶದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ, ಆ ಚುನಾವಣೆ ವಿಷಯ ಇಟ್ಕೊಂಡೇ ಖರ್ಗೆಯವರು ಮಾತಾಡ್ತಾ ಇದ್ದಿದ್ದು. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ದು ಇರೋದೇ 2 MLAಗಳು, ಕೇವಲ 2 ರೀ. 403 MLA ಸೀಟ್ಗಳಿರೋದು ಅಸೆಂಬ್ಲಿ ಇರೋದಲ್ಲಿ ಕೇವಲ 2. ಅದು ಒಬ್ಬರು ಫರಿಂದಾ ಕಾನ್ಸ್ಟಿಟ್ಯೂನ್ಸಿಯಿಂದ ವೀರೇಂದ್ರ ಚೌಧರಿ, ಪಾಪ ಈ ಪುಣ್ಯಾತ್ಮ 5 ಸರಿ ಸೋತು ಸುಣ್ಣಾಗಿ ಸರಿ ಜನನೇ ಹತ್ತ ಅನುಕಂಪದಿಂದ ಗೆಲ್ಲಿಸ್ಬಿಟ್ರು, ಅವರೊಬ್ಬರ ಮೇಲೆ. ಮತ್ತೊಬ್ಬರು ರಾಂಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಪ್ರಮೋದ್ ತಿವಾರಿ ಅವರ ಮಗಳು ಆರಾಧನಾ ಮೋಹನ. ಕೇವಲ 2 MLAಗಳು ಇಟ್ಕೊಂಡಿರೋದು. ಇವತ್ತು ಅಲ್ಲಿ ಪಕ್ಷ ಏನಾದರೂ ಉಸಿರಾಡ್ತಿದೆ ಅಂತ ಹೇಳಿದ್ರೆ ಅದು ಅಖಿಲೇಶ್ ಯಾದವ್ ಕಾರಣಕ್ಕೋಸ್ಕರ. ಆ ಅಖಿಲೇಶ್ ಯಾದವ್ ನಿಂತ್ಕೊಂಡಿರೋದು ಇದೇ ಮುಸ್ಲಿಂ ಓಟ್ ಮೇಲೆ, ಜೊತೆಗೆ ಅವ್ರಿಗೊಂಚೂರು ಯಾದವ ಓಟ್ಗಳಿದೆ. ಅಂದರೆ ಈ ಎಲ್ಲ ಪಕ್ಷಗಳು BJP ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಪಕ್ಷಗಳೂ ಆ ಮುಸ್ಲಿಂ ಓಟ್ ಮೇಲೆ ನಿಂತ್ಕೊಂಡಿರೋದು, ಮುಸ್ಲಿಂ ಓಟ್ಗಳ ಮೇಲೆ ಉಸಿರಾಡ್ತಿರೋದು. ಅದಕ್ಕೇನಾದರೂ OIC ಬಂದ್ಬಿಟ್ಟು ಕೈ ಆಡಿಸಿದ್ರೆ, ಅವರೊಂದಷ್ಟು ಸೀಟ್ಗಳನ್ನ ಕಿತ್ಕೊಂಡ್ರೆ, ಅವರೊಂದಷ್ಟು ಓಟ್ಗಳನ್ನ ಕಿತ್ಕೊಂಡ್ರೆ ನಮ್ಮ ಕತೆ ಮುಗಿದೋಗುತ್ತೆ ಅಂತೇಳಿ. ಆ್ಯಕ್ಚುಲಿ ಅದು ಹಂಗೆ ಆಗಿದ್ದು ಮಹಾರಾಷ್ಟ್ರದಲ್ಲಿ ಮೊನ್ನೆ ನಗರ ಪಾಲಿಕಾ ಚುನಾವಣೆಗಳು ಮತ್ತು ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಹೀನಾಯವ ಪರಿಸ್ಥಿತಿ ಮುಟ್ಬಿಟ್ಟಿದೆ ಅಂತ ಹೇಳಿದ್ರೆ, BMC ಒಳಗಡೆಗೆ, ಇಡೀ BMCನಲ್ಲಿ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಅದಕ್ಕೆ ಬಂದಿದ್ದು ಕೇವಲ 24 ಸೀಟು. ಮಲೆಗಾಂವಲ್ಲಿ ಆಡಳಿತದಲ್ಲಿದ್ದರು, ಬೋರ್ಡ್ ಗೆಲ್ದಂಗೆ ಆಗೋದ್ರು. ಮುಂಬ್ರಾದಲ್ಲಿ 5ಕ್ಕೆ 5 ಸೀಟನ್ನು OIC ಪಾರ್ಟಿ ಕಿತ್ಕೊಂಡೋಯ್ತು. ಎಲ್ಲೆಲ್ಲಿ ಮುಸ್ಲಿಮರ ಬಾಹುಳ್ಯ ಇದೆ, ಇಲ್ಲಿವರೆಗೂ ಕಾಂಗ್ರೆಸ್ಗೆ ಓಟ್ಗಳು ಬೀಳ್ತಿತ್ತು. ಈ OIC ಪಾರ್ಟಿ ಆಗಲಿ, ಮತ್ತೊಂದೀಗ ಮಲೆಗಾಂವಲ್ಲಿ ಒಂದು ಇಸ್ಲಾಂ ಪಾರ್ಟಿ ಅಂತ ಉಟ್ಕೊಂಡಿದೆ, ಅವರಿಗಾಗಲೇ ಮೇಯರ್ ಸ್ಥಾನಕ್ಕೆ ಬಂದ್ಬಿಟ್ರು. ಇಸ್ಲಾಂ ಪಾರ್ಟಿ ಹೆಸರೇ ಇಸ್ಲಾಂ,
ಮಲೆಗಾವಲ್ಲಿ ಸುಮಾರು ಒಂದು 69-70% ಮುಸ್ಲಿಮ್ಸ್ ಇರೋದು. ನೋಡಿ ಯಾವ ಥರ ಟ್ಯಾಕ್ಟಿಕಲ್ ಆಗಿ ಮುಸ್ಲಿಮ್ಸ್ ವೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದು ಇಸ್ಲಾಂ ಪಾರ್ಟಿ, ಸೆಕೆಂಡ್ ಪ್ಲೇಸ್ ಬಂದಿದ್ದು OYC AIMIM, ಆಮೇಲೆ ಬಂದಿದ್ದು ಸಮಾಜವಾದಿ ಪಾರ್ಟಿ, ಇನ್ನೇನು ಅದೂ ಮುಸ್ಲಿಂ ಪಾರ್ಟಿನೇ. ಕಾಂಗ್ರೆಸ್ಸು ಧೂಳಿಪಟ. ಈಗ ಇಸ್ಲಾಂ ಪಾರ್ಟಿ ಮತ್ತು ಸಮಾಜವಾದಿ ಪಾರ್ಟಿ ಸೇರ್ಕೊಂಡು ಅಲ್ಲಿ ಅಧಿಕಾರಿಗೆ ಬಂದಿದ್ದಾರೆ. ಇಸ್ಲಾಂ ಪಾರ್ಟಿಯವರು ಮೇಯರು, ಡೆಪ್ಟಿ ಮೇಯರು ಸಮಾಜವಾದಿ ಪಾರ್ಟಿಯವರು. ಇವರು ಯಾವ ಮಟ್ಟಕ್ಕೆ ಮುಸಲ್ಮಾನರ ಓಲೈಕೆಗೆ ಇಳಿದಿದ್ದಾರೆ. ಈವನ್ ನ್ಯಾಷನಲ್ ಪಾರ್ಟಿಗಳು ಮತ್ತು ಈ ಪ್ರಮುಖ ಪಾರ್ಟಿಗಳು ಅಂತ ಹೇಳಿದ್ರೆ, ಆ ಸಮಾಜವಾದಿ ಪಾರ್ಟಿಯ ಏನು ಡೆಪ್ಟಿ ಮೇಯರಾಗಿ ಎಲೆಕ್ಟ್ ಆಗಿದ್ದಾರಲ್ಲ ಮಲೆಗಾವಲ್ಲಿ, ನಿಹಾಲ್ ಅಹ್ಮದ್, ಅವರ ಚೇಂಬರಲ್ಲಿ ಅವರ ಸೀಟ್ ಹಿಂದೆ ಯಾವ ರಾಷ್ಟ್ರಪತಿ, ಯಾವ ಪ್ರಧಾನಮಂತ್ರಿ, ಯಾವ ಗಾಂಧೀಜಿ ಫೋಟೋ ಇಲ್ಲ. ಅಲ್ಲಿರೋದು ಯಾವ ಫೋಟೋ ಗೊತ್ತಾ ತಗಲಾಕೊಂಡಿದ್ದು? ಟಿಪ್ಪು ಸುಲ್ತಾನ್ದು. ಯಾವ ಟಿಪ್ಪು ಸುಲ್ತಾನ್ ಹಿಂದೂಗಳ ಮಾರಣ ಹೋಮ ಮಾಡ್ದ, ಯಾವ ಟಿಪ್ಪು ಸುಲ್ತಾನ್ ಕಟ್ಟರ್ ಇಸ್ಲಾಮಿಕ್ ಭಯೋತ್ಪಾದಕ ಆಗಿದ್ದ, ಜಿಹಾದಿ ಆಗಿದ್ದ, ಯಾವ ಟಿಪ್ಪು ಸುಲ್ತಾನ್ ಕನ್ನಡದ ಕಡು ವಿರೋಧಿಯಾಗಿದ್ದ, ಕನ್ನಡನ ನಾಶ ಮಾಡಿ ಪರ್ಷಿಯನ್ ಭಾಷೆನ ತಂದ್ಬಿಟ್ಟು ತುಂಬಿದ್ದ ಇಲ್ಲಿಗೆ, ಅಂತಹ ಧರ್ಮ ವಿರೋಧಿ, ದೇಶ ವಿರೋಧಿ, ಭಾಷಾ ವಿರೋಧಿ ಒಬ್ಬ ವಿಲನ್ ಫೋಟೋನ ಅವನು ಅಫಿಷಿಯಲ್ ಚೇಂಬರಲ್ಲಿ, ಡೆಪ್ಟಿ ಮೇಯರ್ ಅಫಿಷಿಯಲ್ ಚೇಂಬರಲ್ಲಿ ಹಾಕೊಂಡಿದ್ದ. ಅಲ್ಲಿ ಶಿಂದೆ ಫ್ಯಾಕ್ಷನ್ ದೊಡ್ಡ ಗಲಾಟೆ ಮಾಡ್ತು, BJP ಅವರು ಗಲಾಟೆ ಮಾಡಿದ್ರು, ಹಿಂದೂ ಕಾರ್ಯಕರ್ತರು ಭಾಳ ಗಲಾಟೆ ಮಾಡಿದ್ರು. ಈಗ ಅದನ್ನು ಅಲ್ಲಿಂದ ಕಿತ್ತು ಬಿಸಾಕಿದ್ರು. ಈ ಮನಸ್ಥಿತಿ ಕಾಂಗ್ರೆಸ್ಸು ಮತ್ತು ಇಂಡಿಯಾ ಅಲಯನ್ಸ್ ಪಾರ್ಟಿಗಳದು. ಇವತ್ತು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಾಗೋದೇ ಹಿಂದೂಗಳನ್ನ ಓಟ್ ಹಾಕಲ್ಲ ಅಂಥೇಳಿ. ದಲಿತರು ಕೈ ಬಿಟ್ಟಿದ್ದಾರೆ, ಎಷ್ಟೋ ಚಂದ ಅನ್ಯಾಯ ಸಹಿಸ್ತಾರೆ ರೀ. OBCಗಳು ಕೈ ಬಿಟ್ಟಿದ್ದಾರೆ, ಹಿಂದೂಗಳು ಎಲ್ಲ ಸರಿ ಒಟ್ಟಾಗಿ ಕಾಂಗ್ರೆಸ್ನ ಕೈ ಬಿಟ್ಬಿಟ್ಟಿದ್ದಾರೆ. ಇವತ್ತು ಅವ್ರು ಬದುಕಿರೋದನ್ನೇ ಮುಸ್ಲಿಂ ಓಟ್ ಮೇಲೆ. ಆ ಮಾತು ಖರ್ಗೆಯವರ ಬಾಯಲ್ಲಿ ಸ್ಪಷ್ಟವಾಗಿ ಕೇಳ್ತಿದೆ. ಅದನ್ನೇನು ಅವ್ರು ಮುಚ್ಚಿಟ್ಕೊಂಡಿಲ್ಲ ರೀ. ಮೊನ್ನೆ ತೆಲಂಗಾಣ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಏನು ಹೇಳ್ದ, ನನ್ನನ್ನು ಬೇಕಾದ್ರೆ ರೇವಂತ್ ಉದ್ದೀನ್ ಅಂತ ಬೇಕಾದ್ರೆ ಕರೆದ್ಬಿಡಿ, ನನಗೇನು ಬೇಜಾರಿಲ್ಲ, ಅದೇ 4% ರಿಸರ್ವೇಷನ್ ತಂದೆ ತರ್ತೀನಿ ಮುಸ್ಲಿಮರಿಗೆ ಅಂತೇಳಿ. ನಾವು ಇನ್ನೊಂದು ಮಾತಿದೆ, ಕಾಂಗ್ರೆಸ್ ಅಂದರೆ ಮುಸ್ಲಿಮರು, ಮುಸ್ಲಿಮರು ಅಂದರೆ ಕಾಂಗ್ರೆಸ್ಸು ಅಂತ. ನಮ್ಮ ಸಿದ್ದರಾಮಯ್ಯ ಮಾಡ್ತಿರೋದು ಇನ್ನೇ ಘನಂದಾರಿ ಕೆಲಸ, ಬರೀ ಮುಸಲ್ಮಾನರ ಓಲೈಕೆ. ಅಂದರೆ ಒಂದು ರಾಷ್ಟ್ರದ ಅತಿದೊಡ್ಡ ಪಕ್ಷ ಆಗಿದ್ದು ಇವತ್ತು ಕೇವಲ ಒಂದು ಕೋಮಿನ, ಒಂದು ವೋಟ್ ಬ್ಯಾಂಕ್ನ ನೆಚ್ಕೊಂಡು ಕೂತಿರ್ತಕ್ಕಂಥ ಒಂದು ಚಿಲ್ಲರೆ ಪಾರ್ಟಿ ಆಗೋಗಿದೆ. ಇದಕ್ಕೆ ಭವಿಷ್ಯ ಇದೆ ಅನ್ಸುತ್ತಾ? ಅದಕ್ಕೆ ಖರ್ಗೆ ಹೇಳಿದ್ದು ಹಮ್ಕೋ ಖತಮ್ ಕರ್ಕೆ ಜಾಯೇಗ. ಅಂದರೆ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಎದುರೋಗಿದ್ದಾರೆ ಅಂತ ಹೇಳಿದ್ರೆ, ದಟ್ ಟು ಎ ವೆರಿ ಸೀನಿಯರ್ ಆ್ಯಂಡ್ ಸೀಸನ್ ಪೊಲಿಟಿಷಿಯನ್, 5-6 ದಶಕಗಳ ಕಾಲ ರಾಜಕಾರಣವನ್ನು ನೋಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ, ಅವ್ರ ಬಾಯಲ್ಲಿ ಈ ರೀತಿ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅಂತ ಬರುತ್ತೆ ಅಂತ ಹೇಳಿದ್ರೆ, ಇನ್ನು ಪಕ್ಷದ ಕಾರ್ಯಕರ್ತರ ಪಾಡೇನು, ಲೀಡರ್ಗಳ ಪಾಡೇನು, ಮುಳುಗ್ತಿರ್ತಕ್ಕಂಥ ಹಡಗು ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಆ ಒಂದು ಕುಟುಂಬಕ್ಕೆ ನೇತು ಬಿದ್ದಿದೆಯಲ್ಲ, ಭವಿಷ್ಯ ಇದೆ ಅನಿಸುತ್ತಾ? ಏನು ಹೇಳೋದು ಅವ್ರ ಬಗ್ಗೆ ಮಾತಾಡೋದು. ಆದರೆ ಒಬ್ಬ ವ್ಯಕ್ತಿ OYC ಒಬ್ಬ ವ್ಯಕ್ತಿಗೆ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಹೆದರ್ಕೊಂಡು ಕೂತಿದೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳೋದು ರೀ, ಮಾಡಿದ್ರೆ ಆಗಬಾರ್ದಾಗುತ್ತೆ. ಇವತ್ತು BJPನ ಫೇಸ್ ಮಾಡೋ ಯೋಗ್ಯತೆ ಬಿಡ್ಬಿಡಿ, ಮೋದಿನ ಫೇಸ್ ಮಾಡೋದು, ಅಮಿತ್ ಶಾ ಫೇಸ್ ಮಾಡೋದು ಬಿಡ್ಬಿಡಿ ಆಕತೆನ. ಒಬ್ಬ OYCನ ಫೇಸ್ ಮಾಡೋಕ್ಕೆ ಇವ್ರ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಇವರು ಮಾತಾಡೋದು ನೋಡಬೇಕು. ಅಬ್ಬಬ್ಬಾ, ಈ ಮರಿಕರ್ಗೆ ಇವರ ಸುಪುತ್ರ ಆ ಪುಣ್ಯಾತ್ಮ ಮಾತಾಡೋದು ನೋಡಬೇಕು. ಬಾ 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 RSS ದೆವ್ವ ಅಂತೆ, BJP ದೆವ್ವದ ನೆರಳಂತೆ. ಹೌದೌದು, ರಾಕ್ಷಸರ ಕಡೆಗೆ ಉಳಿದವರೆಲ್ಲ ರಾಕ್ಷಸ ಥರನೇ ಕಾಣೋದು. ಕಂಸನ್ಗೆ ಕೃಷ್ಣ ರಾಕ್ಷಸನ ಥರ ಕಾಣ್ತಾ ಇದ್ರಂತೆ, ರಾವಣನಿಗೆ ರಾಮ ರಾಕ್ಷಸನ ಥರ ಕಾಣ್ತಾ ಇದ್ರಂತೆ. ಕರೆಕ್ಟ್. ನಿಮ್ಮಂಥವ್ರಿಗೆ RSS ನಿಮ್ಮ ಥರನೇ ಕಂಡಿರುತ್ತೆ. ಅವ್ರಿಗೆ ತಿಕ್ಕಲರ ಸಾಮ್ರಾಜ್ಯದಲ್ಲಿ ಹುಚ್ಚ ಪ್ರಜೆಗಳು. ನಮಸ್ಕಾರ.